ಬೆಂಗಳೂರು ಜನರಿಗೆ ಬಿಗ್ ಶಾಕಿಂಗ್ ಸುದ್ದಿ. ವಾಹನ ಮಾಲೀಕರ ಭರ್ಜರಿ ಸುಲಿಗೆ. ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಎಲ್ಲೆಂದರಲ್ಲಿ ಇನ್ಮುಂದೆ ಪಾರ್ಕ್ ಮಾಡುವ ಹಾಗಿಲ್ಲ. ಈಗಲೇ ಆ ರೂಲ್ಸ್ ಅನ್ನ ಹೇಳಲಾಗಿದೆ. ಆದರೂ ಕೂಡ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಅಂತ ಹೇಳಿ ಬಂದು ಆ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಹೋಗುವವರ ಸಂಖ್ಯೆ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ವಾಹನ ಮಾಲೀಕರು ಪಾರ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಬೇಕು. ಕಾರಣ ವಾಹನಗಳಿಗೂ ಕೂಡ ಪಾರ್ಕಿಂಗ್ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಜಿಬಿಎನಿಂದ ಕೊನೆಗೂ ಪಾರ್ಕಿಂಗ್ ಶುಲ್ಕವನ್ನ ಈಗ ಫಿಕ್ಸ್ ಮಾಡಲಾಗಿದ್ದು 3 ಮಾದರಿಯ ಪಾರ್ಕಿಂಗ್ ಶುಲ್ಕವನ್ನ ಘೋಷಣೆ ಮಾಡಲಾಗಿದೆ. ರೋಡ್ ಸೈಡ್ ಅಲ್ಲಿ ವಾಹನ ನಿಲ್ಲಿಸಿದ್ರೂ ಕೂಡ ಶುಲ್ಕವನ್ನ ಇನ್ನು ಮುಂದೆ ಹಾಕಲಾಗುತ್ತೆ. ಜನ ಜಾಸ್ತಿ ಇರೋ ಕಡೆ ಜಾಸ್ತಿ ವಾಹನ ಶುಲ್ಕ. ನಿಗದಿತ ಸ್ಥಳಗಳ ಶುಲ್ಕದ ವಿವರ ಕೂಡ ನ್ಯೂಸ್ 18ಗೆ ಲಭ್ಯ ಆಗಿದೆ. ಈಗಾಗಲೇ ಯಾವ್ಯಾವ ಭಾಗಕ್ಕೆ ಆ ಭಾಗದ ABC ಅಂತ ಹೇಳಿ ಕೆಟಗರಿ ಮಾಡಿ ಆ ಭಾಗಗಳಿಗೆ ಶುಲ್ಕವನ್ನ ಹಾಕಲಾಗಿದೆ. ಆ ವಿವರವೂ ಕೂಡ ನ್ಯೂಸ್ 18ಗೆ ಈಗಾಗಲೇ ಲಭ್ಯ ಆಗಿದ್ದು ನ್ಯೂಸ್ 18ಗೆ ಸಿಕ್ಕಿದೆ ವಾಹನಗಳ ಪಾರ್ಕಿಂಗ್ ಲೆಕ್ಕ. ಹಾಗಾದ್ರೆ ಪಾರ್ಕಿಂಗ್ ದರ ಎಷ್ಟು ಜನಜಂಗುಳಿ ಪ್ರದೇಶದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಿ ಕೆಟಗರಿ ರಸ್ತೆ 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ, ಲಘು ವಾಹನಗಳಾದ್ರೆ 40 ರಿಂದ 60. ಬಿ ಕೆಟಗರಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ 30, ಲಘು ವಾಹನಗಳಿಗೆ 60. ಎ ಕೆಟಗರಿ ರಸ್ತೆ ದ್ವಿಚಕ್ರ ವಾಹನ 40, ಲಘು ವಾಹನಗಳಿಗೆ 80. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಎಷ್ಟು ವರ್ಷಗಳಿಂದ ಯೋಚನೆ ಮಾಡಿದ್ರು ಕೂಡ ಇದನ್ನ ಒಂದು ಅಪ್ಲೈ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಸಾಧ್ಯ ಇತ್ತು ಜಿಬಿಎಗೆ ಅನ್ನುವಂಥದ್ದು. ಯಾಕಂದ್ರೆ ಬಿಬಿಎಂಪಿ ಹಿಂದೆ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ ಅಂತ ಹೇಳಿ. ಕಾರಣ ಸಾರ್ವಜನಿಕರ ಸಾಕಷ್ಟು ಆಕ್ರೋಶ. ಈ ಸಲ ಕೂಡ ಇಂತಹ ಒಂದು ಶುಲ್ಕ ಹಾಕೋದ್ರ ಮೂಲಕ ಜನರಿಗೆ ಮತ್ತೆ ಬರೆ ಎಳೆಯುವಂತಹ ಪ್ರಯತ್ನ ಅಲ್ವಾ ಇದು? ಖಂಡಿತ ನವಿತಾ, ಬೆಂಗಳೂರಿನಲ್ಲಿ ನೂತನ ಪಾರ್ಕಿಂಗ್ ಪಾಲಿಸಿಯನ್ನು ಜಾರಿ ಮಾಡೋ ಮೂಲಕವಾಗಿ ಜನರ ಜೇಬಿಗೆ ಕತ್ತರಿ ಹಾಕಿದೆ ಜಿಬಿಎ ಅನ್ನುವಂಥದ್ದು. ಅದರಲ್ಲೇನು ಗೌಪ್ಯವಾಗಿಡುವಂಥ ವಿಚಾರ ಏನಿಲ್ಲ. ಇದು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತೆ. ಯಾವ ರೀತಿ ಹೊರೆಯಾಗುತ್ತೆ ಅಂತಂದರೆ, ಬೆಂಗಳೂರಿನಲ್ಲಿ 1 ತಾಸು ಅರ್ಧ ತಾಸು ಕೆಲಸ ಕಾರ್ಯಗಳು ಒಂದು ಜನನಿಬಿಡ ಪ್ರದೇಶ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ KR ಮಾರುಕಟ್ಟೆ ಅಥವಾ SP ರೋಡ್ ರಸ್ತೆಗಳಲ್ಲಿ ಒಂದು ಅರ್ಧ ಗಂಟೆ 15 ನಿಮಿಷ ಕೆಲಸ ಇರುತ್ತೆ. ರಸ್ತೆ ಬದಿಯಲ್ಲಿ ಬೈಕೋ ಕಾರು ನಿಲ್ಲಿಸ್ಬಿಟ್ಟು ಅವ್ರ ಕೆಲಸಕ್ಕೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ನೂತನ ಪಾರ್ಕಿಂಗ್ ಪಾಲಿಸಿಯ ಪ್ರಕಾರ ಅವರು ಇಂತಿಷ್ಟು ದರವನ್ನು, ಇಂತಿಷ್ಟು ಶುಲ್ಕವನ್ನು ಜಿಬಿಎಗೆ ಪಾವತಿಸಬೇಕಾಗುತ್ತೆ. ಕೇವಲ ಜನನಿಬಿಡ ಪ್ರದೇಶ ಮಾತ್ರ ಅಲ್ಲ, ರೆಸಿಡೆನ್ಷಿಯಲ್ ರಸ್ತೆಯಲ್ಲೂ ಕೂಡ ಇದು ಈಗಾಗಲೇ ಏನು ಅಪ್ಲೈ ಆಗುತ್ತೆ. ಅಲ್ಲೂ ಕೂಡ ಮಾಸಿಕ ಪಾಸ್ಗೂ ಕೂಡ ಜನರಿಗೆ ಅವಕಾಶ ಇದೆ. ಮಾಸಿಕ ಪಾಸ್ ತೆಗೆದುಕೊಳ್ಳೋರು ಬೈಕ್ಗಳಿಗೆ ಅಂದರೆ ದ್ವಿಚಕ್ರ ವಾಹನಗಳಿಗೆ 1000 ರೂಪಾಯಿಯಿಂದ ತೆಗೆದುಕೊಳ್ಬೇಕಾಗುತ್ತೆ. ಲಘು ವಾಹನಗಳಂತಂದರೆ ಕಾರ್ಗಳು ಇನ್ಕ್ಲೂಡ್ ಆಗುತ್ತೆ, ಅಥವಾ ಸಣ್ಣ ಪುಟ್ಟ ಗೂಡ್ಸ್ ಗಾಡಿಗಳು ಇನ್ಕ್ಲೂಡ್ ಆಗ್ತವೆ, ಆಟೋಗಳು ಇನ್ಕ್ಲೂಡ್ ಆಗ್ತವೆ. ಇವೆಲ್ಲವೂ ಕೂಡ ಮನೆ ಮುಂಭಾಗದ ರಸ್ತೆಯಲ್ಲಿ ಅಥವಾ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ರೆ ಅವರು ಮಾಸಿಕ ಪಾಸನ್ನು ಪಡಿಬೇಕಾಗಿರುವಂಥ ಒಂದು ಅನಿವಾರ್ಯತೆ ಈ ಒಂದು ಹೊಸ ಪಾಲಿಸಿ ಮೂಲಕ ಜನರಿಗೆ ಎದುರಾಗಿರುವಂಥದ್ದು. ಕನಿಷ್ಠ 1000 ರೂಪಾಯಿಯಿಂದ ಶುರುವಾಗಿ ಮಾಸಿಕ ಗರಿಷ್ಠ 4000 ರೂಪಾಯಿವರೆಗೂ ಕೂಡ ವೆಚ್ಚ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗ ಅಥವಾ ತಳ ಮಧ್ಯಮ ವರ್ಗದವರು ಒಂದು 25 ರಿಂದ 30,000 ರೂಪಾಯಿ ಸರಾಸರಿಯಲ್ಲಿ ಸಂಬಳಕ್ಕೆ ಜೀವನ ಮಾಡ್ತಾ ಇದ್ದಾರೆ. ಅದರ ಒಂದು ಗರಿಷ್ಠ ಭಾಗವನ್ನು ಇದೀಗ ಪಾರ್ಕಿಂಗ್ ಶುಲ್ಕ ಆಗಿ ಕೊಡಬೇಕಾಗ್ಬೋದು. ಯಾಕೆ ಅಂತಂದರೆ ಅವರಿಗೆ ದಿನಸಿಗಳು ತಗೋಬೇಕು, ಅವರ ಆರೋಗ್ಯದ ಖರ್ಚು ಅಂತ ಇಂತಿಷ್ಟು ಅವರು ಏನು ಎತ್ತಿಡಬೇಕಾಗುತ್ತೆ. ಜೊತೆಗೆ ಅವರು EMIಗಳಿರ್ತವೆ. ಇವೆಲ್ಲ ಸೇರಿಕೊಂಡು ಅದರ ಜೊತೆಗೆ 1000 ರಿಂದ 2000 ರೂಪಾಯಿ ಇದೀಗ ಅಂತ ಮಧ್ಯಮ ವರ್ಗದ ಜನರ ಮೇಲೆ ಹೊರೆಯಾಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾಗಿರುವಂಥ ಅನುಮಾನ ಇಲ್ಲ. ಮತ್ತೆ ಕೆಲವೊಂದು ಕಡೆಗಳಲ್ಲಿ ಇದು ಒಂದು ಪಾಸಿಟಿವ್ ಆಗಿರುವಂಥ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತ ನಾನು ಈಗಾಗಲೇ ಹೇಳಿದೆ, KR ಮಾರ್ಕೆಟ್ ಇರ್ಬೋದು, SP ರಸ್ತೆ ಇರ್ಬೋದು, ಅಥವಾ ಕೆಲವು ಜನನಿಬಿಡ ಪ್ರದೇಶಗಳೇನಿದೆ ಅಂಥ ಜಾಗದಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗ್ತಾರೆ ಕೆಲವು ವಾಹನ ಸವಾರರು. ಅಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗೋದಕ್ಕೂ ಕೂಡ ಅದು ದಾರಿ ಮಾಡಿಕೊಡ್ತಾ ಇತ್ತು. ಟ್ರಾಫಿಕ್ ಪೊಲೀಸರು ಕೂಡ ಅದನ್ನು ತಡೆಗಟ್ಟೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ರು. ಕೆಲವೊಂದು ಕಡೆ ವಾಗ್ವಾದಗಳಾಗ್ತಾ ಇದ್ವು, ಜಗಳಗಳಾಗ್ತಾ ಇದ್ವು. ಸೊ ಇದೆಲ್ಲದಕ್ಕೂ ಕೂಡ ಈ ಮಾದರಿ ಆಗಿರುವಂಥ ಸಕಾರಾತ್ಮಕ ದೃಷ್ಟಿಕೋನದಲ್ಲೂ ಕೂಡ ಈ ಒಂದು ಪಾರ್ಕಿಂಗ್ ಪಾಲಿಸಿಯನ್ನು ನಾವು ನೋಡಬಹುದು. ಒಟ್ಟಾರೆ ಈ ಹೊಸ ಪಾರ್ಕಿಂಗ್ ಪಾಲಿಸಿಯಲ್ಲಿ ಕನಿಷ್ಠ 10 ರೂಪಾಯಿಯಿಂದ ಹಿಡಿದು ಗರಿಷ್ಠ 4000 ರೂಪಾಯಿವರೆಗೂ ಕೂಡ ಶುಲ್ಕವನ್ನು ವಿಧಿಸೋದಕ್ಕೆ ಜಿಬಿಎಗೆ ಈಗ ಅವಕಾಶ ಇದೆ. ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಪ್ರತಿ ಸರ್ಕಾರ ಬದಲಾದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ನೂತನವಾಗಿರುವಂಥ ಪಾರ್ಕಿಂಗ್ ಪಾಲಿಸಿಯನ್ನು ಪ್ರಸ್ತಾವನೆಯನ್ನು ಜಿಬಿಎ ಅಧಿಕಾರಿಗಳು ಸಲ್ಲಿಸ್ತಾನೆ ಬರ್ತಾ ಇದ್ರು. ಆದರೆ ಯಾವುದೇ ಸರ್ಕಾರಗಳು ಜಿಬಿಎ ಈ ಒಂದು ಹೊಸ ಪ್ರಸ್ತಾವನೆಗೆ ಮಣೆ ಹಾಕ್ತಾ ಇರಲಿಲ್ಲ. ಆದರೆ ಈಗ CM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಅವರು ಸಮಗ್ರವಾಗಿ ಚಿಂತಿಸಿ ಈ ರೀತಿಯಾಗಿರುವಂಥ ಹೊಸ ರೂಪದಲ್ಲಿ ಇದನ್ನು ಇದೀಗ ಜಾರಿ ಮಾಡಿರುವಂಥದ್ದು. ಈ ಹಿಂದೆ 2020ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ದಂತಹ ಪಾರ್ಕಿಂಗ್ ಪಾಲಿಸಿಗೂ ಈಗ ಜಾರಿ ಆಗ್ತಾ ಇರುವಂಥ ಪಾರ್ಕಿಂಗ್ ಪಾಲಿಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಬಾರಿ 3 ವಿಭಾಗಗಳಲ್ಲಿ ಸುಮಾರು ಒಂದೊಂದು ವಿಭಾಗದಲ್ಲೂ ಕೂಡ 3 ಕೆಟಗರಿಯಾಗಿ ಈ ಒಂದು ಪಾರ್ಕಿಂಗ್ ಪಾಲಿಸಿ ಜಾರಿ ಆಗ್ತಾ ಇರುವಂಥದ್ದು. ಪ್ರತಿ ಕೆಟಗರಿಯಲ್ಲೂ ಕೂಡ, ಪ್ರತಿ ವಿಭಾಗದಲ್ಲೂ ಕೂಡ ಪಾರ್ಕಿಂಗ್
ಪಾರ್ಕಿಂಗ್ ಫೀ ಏನಿದೆ ಅದು ಬಹಳ ವ್ಯತ್ಯಾಸ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಕನಿಷ್ಠ 10 ರೂಪಾಯಿ ಇದ್ರೆ ಗರಿಷ್ಠ 4,000 ರೂಪಾಯಿವರೆಗೂ ಕೂಡ ಈ ಒಂದು ನೂತನವಾಗಿರುವಂಥ ಪಾಲಿಸಿ ಪ್ರಕಾರ GBAಗೆ ಶುಲ್ಕ ವಿಧಿಸೋದಕ್ಕೆ ಅವಕಾಶ ಇರುವಂಥದ್ದು ನವಿತಾ. ಥ್ಯಾಂಕ್ ಯು ಅಶೋಕ್ ಮಲ್ಕಿ ಡೀಟೇಲ್ಸ್ಗೆ.